ನಿನ್ನೆ ತಡರಾತ್ರಿ ಬೆಟಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪೆಟ್ರೋಲ್ ಪಂಪ್ನಲ್ಲಿ ಕೆಲವು ದುಷ್ಕರ್ಮಿಗಳು ಬಂದು ಅಲ್ಲಿ ರಾತ್ರಿ ವಾಸ್ತವ್ಯ ಇರತಕ್ಕಂಥ ಫಕ್ಕೀರೇಶ್ ಚಂದ್ರಗೌಡ ಕುರಟ್ಟಿ ಅವರಿಗೆ ಏನೋ ಒಂದು ಥ್ರೆಟ್ ಕೊಟ್ಟು ಅವ್ರ ಹತ್ರ ಇದ್ದಂಥ 14,375 ರೂಪಾಯಿಗಳು ಮತ್ತು ಒಂದು ಮೊಬೈಲ್ ಫೋನನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಆ ಮಾಹಿತಿ ಪ್ರಕಾರ ತಕ್ಷಣ ನಮ್ಮ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ನಾನು ಕೂಡ ಭೇಟಿ ನೀಡಿದ್ದೇನೆ. ಏನು ಇದ್ರ ಮಾಲೀಕರಿದ್ದಾರೆ ಮಹೇಶ್ ಚಂದ್ರಶೇಖರ್ ಕೋಟಿ ಅವರು ದೂರನ್ನು ಕೊಡ್ತಿದ್ದಾರೆ. ಈ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ತಕ್ಷಣ ತನಿಖೆ ಕೈಗೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರನ್ನ ಪತ್ತೆ ಮಾಡಲಿಕ್ಕೆ ನಾವು ವಿಶೇಷ ಕ್ರಮ ತೆಗೆದುಕೊಳ್ತೇವೆ. ಅದು ಇದಲ್ಲ, ರಾಬ್ರಿ ಅಲ್ಲ, ಅದು ಕಳ್ತನ ಆಗಿದೆ. ಮುಳುಗುಂದಲ್ಲಿ ಒಂದು, ಇಲ್ಲಿ ಟೌನಲ್ಲಿ ಒಂದು ಕಳ್ತನ ಆಗಿದೆ, ಅಲ್ಲೊಂದು ಕಳ್ತನ ಆಗಿದೆ. ಬಟ್ ಇದೇ ಬೇರೆ ಅದೇ ಬೇರೆ, ಅದಕ್ಕೆ ಇದೆ. ಅದು ಚೈನ್ ಸ್ನ್ಯಾಚಿಂಗ್ ಇಲ್ಲಿದು ಟೌನಲ್ಲಿ ಇದಾಗಿದೆ. ಸೊ ಅಂದರೆ ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಬೇರೆ ಬೇರೆ. ಇದು ಚೈನ್ ಸ್ನ್ಯಾಚಿಂಗ್ ಒಂದು ಟೌನ್ ಲಿಮಿಟ್ಸಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಕೂಡ ಆಗಿದೆ. ಅದರಲ್ಲಿ ಕೂಡ ನಮಗೆ ಕ್ಲೂ ಸಿಕ್ಕಿದೆ ನಮ್ಮ CCTV ಕ್ಯಾಮ್ರಾಗಳಲ್ಲಿ. ಅದರ ಮೇಲೆ ವರ್ಕೌಟ್ ಮಾಡ್ತಾಯಿದ್ದೀವಿ. ಮತ್ತು ಏನು ಈ ಕಳ್ತನ ಆಗಿದೆ, 2 ಕಳ್ತನ, ಅದಕ್ಕೆ ಕೂಡ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಅದರಲ್ಲೂ ನಿನ್ನೆ ರಾತ್ರಿ ನಾವು ಕೆಲವ್ರನ್ನ ಚೇಂಜ್ ಮಾಡ್ತಾಯಿದ್ವಿ. ಸೊ ಅದರಲ್ಲೂ ಮಾಹಿತಿ ಇದೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆರೋಪಿಗಳನ್ನ ದಸ್ತಗಿರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಇದಕ್ಕೇನು ಕನೆಕ್ಷನ್ ಇಲ್ಲ. ಇದ್ರದ್ದು ಏನು ಒಂದು ಮೋಟರ್ ಸೈಕಲ್ ಮೇಲೆ ಬಂದದ್ದು ನಮಗೆ ಮಾಹಿತಿ ಇದೆ. ಅದ್ರ ಮೇಲೆ ವರ್ಕೌಟ್ ಮಾಡ್ತಾಯಿದ್ವಿ. ಮುಳುಗುಂದಲ್ಲಿ ಏನು ಕಳ್ತನ ಆಗಿದೆಯಲ್ಲ ಅದು ಮತ್ತು ಹಳೆದು ಏನು ಮುಸುಕುದಾರಿಗಳು ಅದಕ್ಕೇನು ಸಂಬಂಧ ಇಲ್ಲ. ಅದೇ ಟೀಮ್ ಬೇರೆ, ಇದೇ ಟೀಮ್ ಬೇರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮದೇ ಅದೊಂದು ಇದು ನಡೀತಾ ಇದೆ. ಅದು ಮತ್ತು ಗದಗ ಟೌನ್ದು ಏನಿದೆ ಇದು ಸಿಮಿಲರ್ ಇದೆ, MO ಇದೆ. ಸೊ ಇದಕ್ಕೆ ಇದು ಮಾಡ್ತಾಯಿದ್ವಿ. ಇದು ಏನಿದೆ ಚೈನ್ ಸ್ನ್ಯಾಚಿಂಗ್ದು, ಇದು ಬೈಕ್ ಮೇಲೆ ಬಂದು ಇದು ಮಾಡಿದ್ದು, ಇದೊಂದು ಸಪ್ರೇಟ್ MO. ಅಂದರೆ ಅದು ನಮಗೆ ಗೊತ್ತಿರ್ತದೆ ಯಾರು ಯಾವ ಥರದ ಅಫೆನ್ಸ್ಗಳನ್ನು ಮಾಡ್ತಾರಂತ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡತ್ತೀವಿ. ಈಗ DSPಗಳಿಗೂ ಅದಕ್ಕೆ ಕರೆಸಿದ್ದೀವಿ. ದರೋಡೆ ಅಲ್ಲ, ರಾಬ್ರಿ, ಸುಲಿಗೆ. ಅದಕ್ಕೆ ವ್ಯತ್ಯಾಸ ಇದೆ. ಅಲ್ಲ, ಅಂದರೆ ಡೆಫಿನೇಷನೇ ಚೇಂಜ್ ಇದೆ. ಅದಕ್ಕೆ ನಂಬರ್ಸು ಅವೆಲ್ಲ ಚೇಂಜ್ ಆಗ್ತದೆ. ನಂಬರ್ ಆಫ್ ಅಕ್ಯೂಸ್ಡ್ ಮತ್ತು ಫೋರ್ಸ್ ಅದೆಲ್ಲ ಚೇಂಜ್ ಆಗ್ತದೆ. ಮಿನಿಮಮ್ 5 ಇರಬೇಕು. ಸರ್, 3 ಮಂದಿ